ಅಂತರ್ಜಾತಿ ವಿವಾಹ ಆ ಕಾಲದಲ್ಲೇ ನಡೀತು. ಅಂತರ್ಜಾತಿ ವಿವಾಹ, ಬ್ರಾಹ್ಮಣರ ಹುಡುಗಿ ದಲಿತರ ಹುಡುಗ ಆ ಕಾಲದಲ್ಲಿ ಮಾಡಿದ್ದು. ಮಧುವರಸನ ಮಗಳು ಅರಳೆಯನ ಮಗ, ಮಧುವರಸನ ಮಗಳು. ಮಧುವರಸ ಅಂದ್ರೆ ಬ್ರಾಹ್ಮಣರು, ಅವರು ಅರಳೆಯ ಅಂತಂದ್ರೆ ದಲಿತರು, ಚಮ್ಮಾರ. ಇವರಿಬ್ರು ಮದುವೆ ಮಾಡಿಸಿದ್ದು ಆ ಕಾಲದಲ್ಲಿ ಮಾಡಿದ್ದು. ಅದಕ್ಕೆ ಕೆಲವರು ಕಣ್ಣುಗಳೆಲ್ಲ ಕೆಂಪಗಾದವು ಅಂತ ಇಟ್ಕೊಳ್ಳ. ಕಲ್ಯಾಣ ಕ್ರಾಂತಿ ನಾನು ಹೆಚ್ಚು ಮಾತಾಡಕ್ ಹೋದ್ರೆ, ಇದು ಮಾತಾಡಕ್ ಹೋದ್ರೆ ಬಹಳ ಅಷ್ಟ ಆಗ್ತದೆ ನಮ್ ಸರ್ಕಾರ. ಅದಕ್ಕೆ ನಾನು ಅದಕ್ಕೆ ನಾನು ಹಿಂದೆ ಎಲ್ಲ ಕಚೇರಿಗಳಲ್ಲೂ ಕೂಡ ಭಾವಚಿತ್ರ ಇರಬೇಕು ಬಸವಣ್ಣವ್ರದ್ದು. ಆ ಮೂಲಕ ಎಲ್ರಿಗೂ ಕೂಡ ಜಾಗೃತಿ ಆಗಬೇಕು. ಬಸವಣ್ಣವರು ಹೇಳಿದಂತ ತತ್ವ ಆದರ್ಶಗಳು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಬಸವಾದಿ ಶರಣರಿಗೆ ಸಲ್ಲಿಸ್ತಕ್ಕಂಥ ಗೌರವ ಅಂದ್ರೆ ಏನಪ್ಪಾ ಅಂತಂದ್ರೆ, ಅವರ ತತ್ವಾದರ್ಶಗಳಿದ್ದಾವಲ್ಲ, ಅದನ್ನ ನಮ್ಮ ಜೀವನದಲ್ಲಿ ಸ್ವಲ್ಪ ಆದ್ರೂ ಕೂಡ ಅಳವಡಿಸ್ಕೋಬೇಕಲ್ಲ. ಬಸವಾದಿ ಶರಣರಿಗೆ ಬಸವ ಜಯಂತಿ ಮಾಡೋದು, ಆಮೇಲೆ ಹಣೆ ಬರಹ ಅನ್ನೋದು, ಇದರಿಂದ ಬದಲಾವಣೆ ಆಗಲ್ಲ ಸಮಾಜದಲ್ಲಿ. ಬಸವ ಜಯಂತಿ ಮಾಡೋದು, ಆಮೇಲೆ ಹಣೆ ಬರಹ ಅನ್ನೋದು. ನೀ ಯಾಕಪ್ಪ ಇಟ್ಟು ನನ್ನ ಕರ್ಮ ಅಂತಂದು. ಮೊದಲು ಎತ್ತುಗಳು ಪೂಜೆ ಮಾಡ್ತಿದ್ವಿ ಸರ್ ನಾವು. ಬಸವ ಜಯಂತಿ ಅಂದ್ರೆ ಎತ್ತುಗಳು ಪೂಜೆ ಮಾಡ್ತೀವಿ. ಹಿಂದೆ ಎಂ ಬಿ ಪಾಟೀಲ್ ಹೇಳ್ತಾರೆ, ಬಸವ ಜಯಂತಿ ಅಂದ್ರೆ ಎತ್ತುಗಳ ಪೂಜೆ ಮಾಡೋದು. ಎಗೈನ್ ಮತ್ತೆ ಪಟ್ಟಭದ್ರ ಹಿತಾಸಕ್ತರು ಏನ್ ಮಾಡ್ತಾರೆ, ಮತ್ತೆ ನಿಮ್ಮನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ದಾರಿ ತಪ್ಪದೇ ಇರತಕ್ಕಂಥದ್ದೇ ಬಹಳ ಇದು. ಮನುಷ್ಯನನ್ನ ಪ್ರೀತಿಸ್ತಕ್ಕಂಥದ್ದು ಇದೆಯಲ್ಲ, ಅದೇ ಮೌಲ್ಯ, ಸಾಮಾಜಿಕ ಮೌಲ್ಯ. ಮನುಷ್ಯನನ್ನ ದ್ವೇಷಿಸ್ತಕ್ಕಂಥದ್ದು ಇದೆಯಲ್ಲ, ಅದೇ ದುರ್ಗುಣ. ಮನುಷ್ಯನನ್ನು ದ್ವೇಷಿಸೋದು ಅಂತಂದ್ರೆ ಏನು? ಮನುಷ್ಯನನ್ನು ಪ್ರೀತಿಸಬೇಕು. ಆಕಸ್ಮಿಕವಾಗಿ ಜಾತಿಗಳಿದಾವೆ, ಜಾತಿನಲ್ಲಿ ಹುಟ್ಟಿರ್ತೀವಿ. ನಾ ಏನ್ ಕುರುಬರ ಜಾತಿಲಿ ಹುಟ್ಟಬೇಕು ಅಂತ ಅರ್ಜಿ ಹಾಕೊಂಡಿದ್ನ? ನಾ ಕುರುಬರಾಗ ಹುಟ್ಟುಬಿಟ್ಟಿದ್ದೇನಪ್ಪ. ಜಾತಿ ಇತ್ತು, ಹುಟ್ಟುಬಿಟ್ಟಿದ್ದೀನಿ ಕುರುಬರಾಗ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.